ಈ ಕಲ್ಲೂರ್ಕರ್ ಫೌಜ್ದಾರ್ನ ಜೀವನದಾಗ ಇಂಥ ಅಪಮಾನ ಎಂದು ಆಗಿರಲಿಲ್ಲ. ನಿನ್ನೆ ಪ್ರಿಂಟಿಂಗ್ ಮಷಿನ್ ಸಿಗಲಿಲ್ಲ ಅಂತ ಹೈರಾಣಾಗಿ ಇಲ್ಲಿ ಬಂದ್ರ ನಾ ಬರೋದಕ್ಕಿಂತ ಮೊದಲ ನನ್ನ ಟೇಬಲ್ ಮೇಲೆ ನಿನ್ನೆ ಪ್ರಿಂಟ್ ಆದ ಈ ಹ್ಯಾಂಡ್ ಬಿಲ್ ಬಂದು ಕುಂತದ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಅಕ್ಕ ತಂಗಿರ ಹಾಳದಲ್ಲಿ ಟಪಾಲು ಬಸ್ ಲೂಟಿ ಮಾಡುವ ಕಾರ್ಯಕ್ರಮವಿದೆ. ಎಲ್ಲ ನಾಡ ನರಿಗಳು ಹಾಜರಿರತಕ್ಕದ್ದು. ನಾಳೆ 1 ಗಂಟೆಗೆ ಅಲ್ಲಿ ಟಪಾಲು ಬಸ್ ಲೂಟಿ ಹೆಂಗ ಮಾಡ್ತಾರಂತೇಳಿ ನಾನು ನೋಡೇ ಬಿಡ್ತೀನಿ. ಅದಕ್ಕಿಂತ ಮೊದಲು ಈ ಹ್ಯಾಂಡ್ ಬಿಲ್ ನನ್ನ ಟೇಬಲ್ ಮೇಲೆ ಯಾರು ತಂದಿಟ್ರು ಇದು ನಾನು ತಿಳ್ಕೊಳ್ಬೇಕಾಗಿದೆ. ಇವತ್ತು ಬೆಳಗಿನ ಡ್ಯೂಟಿ ಯಾರ್ದಿತ್ತು? ಸಂಬಳಕ್ಕೆ 100% ನಮ್ದೈತ್ರಿ. ಹಂಗಾದ್ರೆ ಹೇಳ್ರಿ, ಈ ಹ್ಯಾಂಡ್ ಬಿಲ್ ನನ್ನ ಟೇಬಲ್ ಮೇಲೆ ಯಾರು ತಂದಿಟ್ರು? ಈ ಹ್ಯಾಂಡ್ ಬಿಲ್ ನನ್ನ ಟೇಬಲ್ ಮೇಲೆ ಯಾರು ತಂದಿಟ್ರು? ಮತ್ತೆ ಯಾರಿಗೆ ಗೊತ್ತದ? ಯಾರಿಗೆ ಗೊತ್ತದ ಮಗುಡ್ರಿ? ಹಂಗಾದ್ರೆ ನೀವು ಇದ್ರಾಗ ಶಾಮಿಲಿದ್ದಂಗ ಆತು. ಇದ್ರ ಶಿಕ್ಷಾ ಏನಂತ ಗೊತ್ತದೇನೋ ನಿಮ್ಗ? ಗೊತ್ತಿದ್ರೆ ಮಗುಡ್ರಿ. ನಿಮ್ಮನ್ನ ನೀರಿನ ಊರಿಗೆ ಟ್ರಾನ್ಸ್ಫರ್ ಮಾಡೋದು. ಹಂಗ ಮಾಡ್ಬೇಡ್ರಿ, ನಾವೇನ್ ತಪ್ಪು ಮಾಡಿವ್ರಿ ಸಾಹೇಬ್? ತಪ್ಪ? ದೇಶದ್ರೋಹಕ್ಕಿಂತ ದೊಡ್ಡ ತಪ್ಪ ಮತ್ತೇನದ? ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ, ಕಲ್ಲಗಡಿಸ್ತೀನಿ. ಸರ್ ದಯವಿಟ್ಟು ಹಂಗೆ ಮಾಡಬೇಡ್ರಿ, ನಿಮ್ ಕಾಲು ಬೀಳ್ತು. ಇಲ್ಲ, ನೀವು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ಏ ಚಂದ್ರಕರ, ಹಂಗಂದ್ರೆ ಕೇಳಿ, ನನ್ನ ನೌಕರಿಗೆ ರಾಜೀನಾಮೆನ ಇವತ್ತಿಂದ ಈಗ ಕೊಡ್ತೇನೆ. ಸುಮ್ಮನೆ ಬಿಡಂಗಿಲ್ಲ, ನಿಮ್ಮ ಕೇಸ್ ಹಾಕ್ತೀನಿ. ಏ ಚಂದ್ರಕರ, ಕೇಳ, ಹ್ಯಾಂಡ್ ಬಿಲ್ ಅಂತ ಬಡ್ಕೊಳ್ಕತ್ತಿದ್ದಲ್ಲ, ಅದನ್ನ ತಂದು ನಿನ್ ಟೇಬಲ್ ಮೇಲೆ ಇಟ್ಟಾವ. You scoundrel! ಅಪ್ಪ ಹೇಳ್ರಿ, ನಾನು ಅವನ ಇದ್ದೇನೆ. ಏನ್ ಮಗಳಿಕತ್ತೆ? ಚಡ್ತಿ ಭಾವಾಗ ಪ್ರಿಂಟಿಂಗ್ ಮಷಿನ್ ಎಲ್ಲದ ಅಂತ ನನಗೆ ಗೊತ್ತಿತ್ತು. ಮತ್ಯಾಕೆ ಮಗಳಿಲ್ಲ? ನಾನು ಜೈಲಿನ ಶಿಷ್ಯನ. ಆ ಪ್ರಿಂಟಿಂಗ್ ಮಷೀನ್ ನೀವು ಕುಟ್ಟಿ ಬಿಡುತ್ತಾ ನೀವು ಕೇಳಿದ್ರಿ ಸಾಹೇಬ. ಮನ್ಯಾಗ ನೀವು ಗಮನಿಸ್ತಾ ಇಲ್ಲ. ಮನ್ಯಾಗ ಎಲ್ಲ ಒಣಗಿದ್ದಿತ್ತು, ಆದ್ರೆ ನೀವು ಕುಚ್ಚಿ ಕೆಳಗಷ್ಟ ಸಿಕ್ತು. ನಿಮ್ ಗಮನಕ್ಕೆ ಬರಲೇ ಇಲ್ಲ ಸಾಹೇಬ್ರೆ. ನನಗೆ ಖಾತ್ರಿ ಆಯ್ತು ಆ ಮಷೀನು ಅಲ್ಲೇ ಹೋಗ್ದಾರ ಅಂತ. ದೇಶಕ್ಕಾಗಿ ಹೋರಾಡ್ತಾರ ಇವರಿಗೆ ಮದತ್ ಮಾಡೋದು ನನ್ನ ಖರೆ ಕರ್ತವ್ಯ ಅಂತ ನನಗನಿಸ್ತು. ಅದಕ್ಕ ಹಕೀಕತ್ ಏನಂತ ನಿಮ್ಮ ಮುಂದೆ ಹೇಳಲಿಲ್ಲ. ದೇಶದ್ರೋಹಿ, ನಿನ್ನ ಸುಮ್ಮನೆ ಬಿಡಂಗಿಲ್ಲ. ನಿನ್ನ ಜೈಲಿಗೆ ಹಾಕ್ತೀನಿ, ಕಲ್ಲಿಗೇರಿಸ್ತೀನಿ. ನನ್ನ ಮುಂದೆ ನಿಂತು ಮಾತನಾಡೋಷ್ಟು ಸೊಕ್ಕ ಬರ್ತೇನೆ ನಿಮಗ? ಏ ಕಲ್ಲೂರ್ಕರ್ ಫೌಜ್ದಾರ, ಇದನ್ನ ಕಾಯ್ದೆ ಭಂಗ ಚಳವಳಿ ಅನ್ನೋದು. ಅವರು ಹೊರಗಿದ್ಕೊಂಡು ಕಾಯ್ದೆ ಮೂಡಿದ್ರು, ನಾವು ಒಳಗಿದ್ಕೊಂಡು ಕಾಯ್ದೆ ಮೂಡಿದ್ರು. ಭಾರತ್ ಮಾತಾ ಕಿ ಜೈ! ವಂದೇ
ದಯವಿಟ್ಟು 2 ನಿಮಿಷ ಪಾತ್ರ ಪರಿಚಯ ಮಾಡಿಕೊಡ್ತೇನೆ. ಶ್ರೀಯುತ ರೇಗೆ ವಾಮನ್ ಮಳಗಿ, ಜಯದೇವ್ ಕುಲಕರ್ಣಿ ಶರಣಗೌಡ ಪಾಟೀಲ್, ರಘುನಾಥ ರಾಜ್ಕುಮಾರ್ ಕುಂಬಾರ್, ಸರಸ್ವತಿ ಶಾಂತಾ ಆಚಾರ್ಯ, ಕಲ್ಲೂರ್ಕರ್ ಫೌಜ್ದಾರ್ ವಿಠಲ್ ಅಸೋದೆ, ರಾಮಣ್ಣ ವಿಶ್ವನಾಥ್ ದೇಸಾಯಿ, ಶಾಮಣ್ಣ ಅರವಿಂದ್ ಪಾಟೀಲ್, ಶಿವಣ್ಣ ರವಿರಾಜ್ ಭಟ್, ವೆಂಕಣ್ಣ ವಿನೋದ್ ಸಪ್ಪಣ್ಣವರ್, ಸ್ವಾತಂತ್ರ್ಯ ಯೋಧರು ಶ್ರೀಮತಿ ಜಯಶ್ರೀ ಕ್ಷೀರ್ಸಾಗರ್, ಶ್ರೀಮತಿ ಶ್ರದ್ಧಾ ಪಾಟೀಲ್, ಶ್ರೀ ರಮೇಶ್ ಮಿರ್ಜಿ. ನೆರಳು ಬೆಳಕಿನ ವ್ಯವಸ್ಥೆ ಶ್ರೀಯುತ ಫೆಡ್ನೇಕರ್. ಸಂಗೀತ ಶ್ರೀಮತಿ ಮಂಜುಳಾ ಜೋಶಿ. ತಬಲಾವಾದನ ಶ್ರೀಯುತ ನಾರಾಯಣ್ ಗಣಾಚಾರ್ಯ. ರಂಗ ಸಜ್ಜಿಕೆ ಶ್ರೀಯುತ ಶರಣಗೌಡ ಪಾಟೀಲ್. ಈ ನಾಟಕದಲ್ಲಿ ಬಳಸಲಾಗಿರ್ತಕ್ಕಂಥ ಹಾಡುಗಳು ಆನಂದ ಕಂದರು ಮತ್ತು ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿದ ಹಾಡುಗಳು. ನೆರವು ಶ್ರೀಯುತ ಶರಣಯ್ಯ ಮಠಪತಿ, ದಯವಿಟ್ಟು ವೇದಿಕೆ ಹಾಗೂ ಶ್ರೀಮತಿ ಶಾರದಾ ಭೋಜ್ ಅವರು. ನಮ್ಮೊಂದಿಗೆ ರಂಗಸೃಷ್ಟಿಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಜಂಗಲ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ಎಂ.ಕೆ. ಹೆಗಡೆ ಉಪಾಧ್ಯಕ್ಷರು ರಂಗಸೃಷ್ಟಿ. ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸ್ವಾತಂತ್ರ್ಯ ಹೋರಾಟದ ಒಂದು ಸಣ್ಣ ಎಳೆಯನ್ನ ಒಂದು ನಾಟಕವನ್ನಾಗಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಆ ನಾಟಕ ನಿಮಗೆ ಹಿಡಿಸಿದ್ದರೆ ಅದು ಖಂಡಿತವಾಗಿಯೂ ನಮ್ಮ ಶ್ರಮ ಸಾರ್ಥಕ ಅಂತ ನಾನು ಅನ್ಕೊಳ್ತೀನಿ. ನಾಟಕ ಮತ್ತು ಸಿನಿಮಾ ಇದು ಇವು ಒಬ್ಬ ವ್ಯಕ್ತಿಯ ಒಬ್ಬನೇ ವ್ಯಕ್ತಿ ಮಾಡ್ತಾನೆ ಅಂದ್ರೆ ಅದು ಸಾಧ್ಯ ಇಲ್ಲ. ಇದು ಟೀಮ್ ವರ್ಕ್. ಇಲ್ಲಿ ಏನು ನಿಂತಿದ್ದಾರಲ್ಲ ಇವರೆಲ್ಲರೂ ತಮ್ಮ ಸಮಯವನ್ನ, ಶ್ರಮವನ್ನ ಮತ್ತು ತಮ್ಮ ಬುದ್ಧಿವಂತಿಕೆಯನ್ನ ಇಲ್ಲಿ ಈ ರಂಗಭೂಮಿ ಮೇಲೆ ಅದನ್ನ ತಂದಿದ್ದಾರೆ. ಅದರ ಪರಿಣಾಮವಾಗಿ ಈ ನಾಟಕ ನಮ್ಮ ಮುಂದೆ ಮೂಡಿ ಬಂದಿದೆ. ರಂಗಸೃಷ್ಟಿ ಇದೀಗ 3ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ. ಇನ್ನು ಬೆಳೆಯುತ್ತಿರುವಂತಹ ಕೂಸು. ಇದಕ್ಕೆ ನಿಮ್ಮ ಸಹಾಯ, ಸಹಕಾರ, ಪ್ರೋತ್ಸಾಹ ನಿರಂತರವಾಗಿ ಇರಲಿ ಅನ್ನುವಂಥ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ನಾಟಕದ ಬಗ್ಗೆ ಯಾರಾದರೂ ಒಂದಿಬ್ರು ಮಾತನಾಡೋದಿದ್ರೆ 1 ನಿಮಿಷದಲ್ಲಿ ಮಾತನಾಡ್ಕೊಳ್ತೇವೆ. ಈ ನಾಟಕದ ರಚನೆ ಮತ್ತು ನಿರ್ದೇಶನ ಶಿರೀಶ್ ಜೋಶಿ ಅವರು. ಡಾಕ್ಟರ್ ನೂರಿ ಅವರು. ಎಲ್ಲರಿಗೂ ನಮಸ್ಕಾರಗಳು. ನನ್ನ